ಗಂಗಾವತಿ ನಗರದ ಹಾನಿಗುಂದಿ ರಸ್ತೆಯಲ್ಲಿರುವ ದೈವಜ್ಞ ಸಭಾ ಭವನದಲ್ಲಿ ಇದೇ ಜುಲೈ 20 ಭಾನುವಾರದಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಕದಳಿ ಮಹಿಳಾ ವೇದಿಕೆ ತಾಲೂಕಾ ಘಟಕದ ವತಿಯಿಂದ ಗಂಗಾವತಿ ತಾಲೂಕಾ ಕದಳಿ ಮಹಿಳಾ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲಿದ್ದು ಕಾರಣ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ವಚನಗಾರ್ತಿಗಳು ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕದಳಿ ಮಹಿಳಾ ವೇದಿಕೆ ತಾಲೂಕಾ ಘಟಕದ ಮಹಿಳಾ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕದಳಿ ಮಹಿಳಾ ಸಮಾವೇಶ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ಇದೇ ಜುಲೈ 20ರಂದು ಗಂಗಾವತಿಯ ದೈವಜ್ಞ ಭವನ ಅಂದರೆ ಆನೆಗುಂದಿ ರಸ್ತೆಯಲ್ಲಿರುವ ಜ್ಞಾನ ಗಣಪತಿ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂತಹ ದೈವಜ್ಞ ಭವನ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಜಿಲ್ಲೆಯ ರಾಜ್ಯದಾದ್ಯಂತ ಎಲ್ಲ ಕದಳಿ ಮಹಿಳೆಯ ಸದಸ್ಯರು, ಅಧ್ಯಕ್ಷರು, ಎಲ್ಲ ಸಾಹಿತ್ಯ ಪ್ರೇಮಿಗಳು, ಸಾಹಿತ್ಯಾಸಕ್ತರು, ಎಲ್ಲ ಸಂಘ ಸಂಸ್ಥೆಗಳವರು, ಬಸವ ಬಳಗದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿದ್ದಾರೆ. ವೇದಿಕೆಯ ಗಂಗಾವತಿ ತಾಲೂಕು ಕದಳಿ ಮಹಿಳಾ ಸಮಾವೇಶ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ದಿನಾಂಕ 20/19/2025 ಭಾನುವಾರ. ಸ್ಥಳ ದೈವಜ್ಞ ಸಭಾ ಭವನ ಜ್ಞಾನ ಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತದೆ. ಆದ ಕಾರಣ ಎಲ್ಲರೂ ತಾವು ಭಕ್ತಾದಿಗಳು ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು. ನೀವು ಬರಬೇಕು, ಅಕ್ಕಪಕ್ಕ ಇದ್ದವ್ರನ್ನೂ ಕರ್ಕೊಂಬರ್ಬೇಕು. ಎಲ್ಲ ಸಂಘ ಸಂಸ್ಥರು, ಹೆಣ್ಮಕ್ಳು, ಏನೇ ಸ್ತ್ರೀಯರದ್ದು ಯಾವ ಸಂಘ ಇರಲಿ ಒಟ್ಟಿಗೆ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ಗಂಗಾವತಿ ಘಟಕದ ವತಿಯಿಂದ ಆಧುನಿಕ ವಚನಗಳ ವಚನೋತ್ಸವ ಹಾಗೂ ರಾಜ್ಯ ಮಟ್ಟದ ತಾಲೂಕಾ ಮಹಿಳಾ ಕದಳಿ ಸಮಾವೇಶವನ್ನು ಇದೇ ತಿಂಗಳ 20/7/2025ರಂದು ಭಾನುವಾರ ಗಂಗಾವತಿಯ ದೈವಜ್ಞ ಸಮಾಜ ಭವನದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿ ಒಂದು ವಿನೂತನ ಪ್ರಯೋಗವನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಮಾಡಬೇಕು ಅಂತ ಹೇಳಿ ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗಂಗಾವತಿಯ ಪ್ರಸಿದ್ಧ ಮಹಿಳೆಯಾಗಿರ್ತಕ್ಕಂತಹ ಶ್ರೀಮತಿ ಲಲಿತಾ ರಾಣಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಪುಸ್ತಕ ಬಿಡುಗಡೆ ಕಾರ್ಯವನ್ನು ಶಬ್ದಕ್ಕೆ ನಾಚಿದೊಡಂತಯ್ಯ ಅನ್ನುವಂಥ ವಿನೂತನ ವಚನಗಳ ಸಂಗ್ರಹದ ಪುಸ್ತಕವನ್ನು ಶ್ರೀಮತಿ ಗಾಲಿ ಅರುಣಾಲಕ್ಷ್ಮಿ ಮೇಡಮ್ ಅವರು ಮಾಡಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಖ್ಯಾತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ ಅವರು ವಚನ ಸಾಹಿತ್ಯದಲ್ಲಿ ಮಹಿಳೆಯರು ಅಂದು ಇಂದು ಅನ್ನುವಂತಹ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮ ಆಧುನಿಕ ವಚನಗಳ ವಾಚನ ಕಾರ್ಯಕ್ರಮ ಕೂಡ ಇರ್ತದೆ. ಹಾಗೆಯೇ ಸಮಾರೋಪ ಕಾರ್ಯಕ್ರಮ ಕೊಡ್ತೇವೆ. ಎಲ್ಲ ಸಾಹಿತ್ಯ ಆಸಕ್ತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಕದಳಿ ಮಹಿಳಾ ವೇದಿಕೆಯ ಗೌರವದ ಅಧ್ಯಕ್ಷರಾಗಿ ನಾನು ಎಲ್ಲರಲ್ಲಿ ಮನವಿಯನ್ನು. ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 20/7/2025 ಭಾನುವಾರದಂದು ನಡೆಯಲಿರುವ ಗಂಗಾವತಿ ತಾಲೂಕಾ ಕದಳಿ ಮಹಿಳಾ ಸಮಾವೇಶ ಹಾಗೂ ರಾಜ್ಯ ಮಟ್ಟದ ಮಹಿಳಾ ವಚನೋತ್ಸವ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಅವತ್ತು ಕಾರ್ಯಕ್ರಮದ ದಿನ ಉದ್ಘಾಟನಾ ಸಮಾರಂಭ ಹಾಗೆ 1ನೇ ಗೋಷ್ಠಿ. ಆ ಗೋಷ್ಠಿಯಲ್ಲಿ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ ಅವರು ವಚನ ಸಾಹಿತ್ಯ ಅಂದು ಇಂದು ಅನ್ನುವಂಥ ಒಂದು ವಿಷಯದ ಬಗ್ಗೆ ಅದ್ಭುತವಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಆ ಒಂದು ಕಾರ್ಯಕ್ರಮದ ಅಥವಾ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀಮತಿ ಜಗದೇವಿ ಕಲ್ಶೆಟ್ಟಿ ಮೇಡಮ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆ 2ನೇ ಗೋಷ್ಠಿ ಊಟದ ವಿರಾಮದ ನಂತರ 2ನೇ ಗೋಷ್ಠಿಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ. ಆ ಗೋಷ್ಠಿಯಲ್ಲಿ ವಚನ ವಾಚನ ಕಾರ್ಯಕ್ರಮ, ಆಧುನಿಕ ಮಹಿಳೆಯರು ಬರೆದಿರುವಂತಹ ಆಧುನಿಕ ವಚನಗಳ ವಾಚನವನ್ನು ರಾಜ್ಯಾದ್ಯಂತ ರಚಿಸಿ ಕಳಿಸಿರುವಂತಹ ಮಹಿಳೆಯರೇ ಆ ವಚನಗಳನ್ನು ವಾಚನ ಮಾಡಲಿದ್ದಾರೆ. ಹಾಗಾಗಿ ಆ ಒಂದು ವಚನ ವಾಚನ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಮುಮ್ತಾಜ್ ಬೇಗಂ ಮೇಡಮ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಅದರ ನಂತರ ಸಮಾರೋಪ ಸಮಾರಂಭ ನಡೀತಾ ಇದೆ. ಆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ವಾಣಿಶ್ರೀ ಪಾಟೀಲ್ ಅವರು ವಹಿಸ್ಕೊಳ್ತಾರೆ. ಮತ್ತು ಆ ಗೋಷ್ಠಿಯಲ್ಲಿ ಅಥವಾ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಅವರು ಆಗಮಿಸ್ತಾ ಇದ್ದಾರೆ. ಅವರು ಸಮಾರೋಪ ನುಡಿಗಳ ನಾಡೋದರ ಜೊತೆಗೆ
ಬಸವಣ್ಣನಿಂದ ಬದುಕಿತಿ ಲೋಕವೆಲ್ಲ ಅನ್ನುವಂಥ ಒಂದು ವಿಷಯದ ಬಗ್ಗೆ ಅವರು ಕೂಡ ಉಪನ್ಯಾಸ ನೀಡಲಿದ್ದಾರೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ತಮ್ಮೆಲ್ಲರ ಉಪಸ್ಥಿತಿ ಅತ್ಯಂತ ಅವಶ್ಯಕ ಮತ್ತು ಯಶಸ್ಸಿಗೆ ಕಾರಣ ಅಂತ ಹೇಳ್ತಾ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ